ಈ ಪರಿಸರದಲ್ಲಿ ನೀನೆಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಗೊತ್ತಾ? ಎಲ್ಲ ನಿನ್ನಂಥ ಪೋಲಿ ಹುಡುಗನ್ ಸಹವಾಸ. ಏ ವೈಟ್ ಗರ್ಲ್, ನಿನ್ನ ಲವ್ ಮಾಡಿ ನನ್ನ ಪೋಲಿತನ ಹುಡುಗಾಟಿಗೆ ಎಲ್ಲ ರೈಟ್. ಈಗ ನನಗೆ ನೀನ್ ಏನಾಗಿದೆ ಗೊತ್ತಾ? ಏನು? ನನ್ನ ಪ್ರೇಮ ರಾಗಕ್ಕೆ ಒಂಥರ ಶ್ರುತಿ ಆಗಿದೆ. ಏ, ಎಕ್ಸಾಮ್ ಹತ್ರ ಬಂತು, ಓದೋಣ ಅಂತ ಬುಕ್ ತೆಗೆದ್ರೆ ಅಲ್ಲಿ ಅಕ್ಷರನೇ ಇರಲ್ವೋ? ನೀನೇ ಇರ್ತೀಯ. ದಟ್ ಇಸ್ ಲವ್. ಕಣ್ಣು ಮುಚ್ಚಿದ್ರೆ ನಿದ್ದೆನೆ ಬರಲ್ವೋ? ನೀನೇ ಕಾಣ್ತೀಯ. ದಟ್ಸ್ ಕಾಲ್ಡ್ ಲೈಫ್. ಏನ್ ಯೋಚನೆ ಮಾಡ್ತಿದ್ಯಾ? ನಿನ್ನ ಬಗ್ಗೆ ಯೋಚನೆ ಮಾಡದಿರೋ ಒಂದೇ ಒಂದು ಕ್ಷಣ ಇದೆಯಾ ಅಂತ. ಇಂಥ ದಂತದ ಗೊಂಬೆನ ಇದುವರೆಗೂ ಯಾರು ಪ್ರೀತಿಸಲಿಲ್ವಲ್ಲ. ದಟ್ಸ್ ಮೈ ಲಕ್. ರವಿ, ನಮ್ಮ ಅತ್ತೆ ಮಗ ಪ್ರಕಾಶ ಅಂತ ಇದ್ದಾನೆ, ACP ಆಗಿದ್ದಾನೆ. ಅವನಿಗೆ ನನ್ ಕಂಡ್ರೆ ತುಂಬಾ ಇಷ್ಟ. ನೀನ್ ನನ್ ಪ್ರೀತಿಸ್ದೆ ಹೋದ್ರೆ ಈ ಸಮುದ್ರದಲ್ಲಿ ಬಿ ಸಾಯ್ತೀನಿ ಅಂತ ಹೇಳ್ದ. ಅದಕ್ಕೆ ನಾನೇನ್ ಹೇಳ್ದೆ ಗೊತ್ತಾ? ಏನಂದೆ? ಸಾಯಿ ಹಿಂದೆ. ಅವನು ನನ್ನ ಹಾರ್ಟ್ ಟಚ್ ಮಾಡೋಕ್ಕಾಗ್ಲಿಲ್ಲ. ನನ್ನ ಹಾರ್ಟ್ ಬಿಟ್ಸಲ್ಲಿ ನೀನಿದೀಯಾ ರವಿ. ಇಬ್ರು ಭಾವನೆಗಳು ಒಂದಾಗಿ ಹೃದಯದಲ್ಲಿ ಅರಳದಾಗ್ಲೇ ಅಲ್ವೇನೋ ಪ್ರೀತಿ ಹುಟ್ಟೋದು. ಸಾಗರ ಆನೇಸರ ಹೇಗಾಯ್ತು ಗೆಳೆಯ, ಹೇಗಾಯ್ತು ಗೆಳೆಯ, ಆಂಬರ ಆ ಚಂದಿರ ಹೇಗಾಯ್ತು ಗೆಳೆಯ, ಹೇಗಾಯ್ತು ಗೆಳೆಯ. ಗೆಳತಿ, ಇದು ಪ್ರೀತಿಯ ಸೃಷ್ಟಿ. ದಾರಿ ಕಾಣದಾಗಿದೆ ರಾಘವೇಂದ್ರನೇ. ಜಾಡ್ಸೋದ್ರೆ 32 ಕಳ್ಸ್ಕೊಂಡ್ಬಿಡ್ಬೇಕು. ರಾತ್ರಿ ನನಗೆ ಎಣ್ಣೆ ಹೊಡಿಸ್ಬಿಟ್ಟು ಸೀನಿ ರೆಡಿ ಮಾಡ್ಸೋ ಅಂತ ಹೇಳಿಲ್ವಾ? ಎಲ್ಲೋ ನಾಟಕದವನು ಹೆವಿ ಪೇಮೆಂಟ್ ಕೊಡ್ತಾರೆ ಅಂತ ಗುಡಿಗೇರಿ ಬಸವರಾಜ್ ಕಂಪ್ನಿಗೆ ಏನಾದ್ರು ಓಡಬಿಟ್ರೆ ಹೆಂಗ್ ಕತೆನೋ? ಇವಾಗ ನೀನ್ ಮಾಡಿದ ತಪ್ಪಿಗೆ ಕುರುಡನ್ ಗೆಟಪ್ನ ನೀನೇ ಹಾಕೋಬೇಕು. ಯಾಕಂದ್ರೆ ನಮ್ಮ ಮಾವ ಬರೋ ಹೊತ್ತಾಯ್ತು. ಅಯ್ಯೋ, ನಿನ್ನೆ ಕುಷ್ಠರೋಗಿ ಗೆಟಪ್ ಹಾಕಿದ್ದೆ. ನಿಮ್ಮ ಮಾವನಿಗೆ ಡೌಟ್ ಬಂದ್ರೆ ಏನ್ ಮಾಡೋದು? ನಿನ್ಗೆ ಯಾಕೆ ಬೇಕು? ನಾನ್ ಮೇಂಟೈನ್ ಮಾಡ್ತೀನಿ. ಒದೆ ಮಾತ್ರ ಬೀಳಿಸ್ಬೇಡ. ಏನ್ ಮನುಷ್ಯ ಎಷ್ಟೊತ್ತಾರು ಬರ್ಲಿಲ್ವೇ? ಸರಿ, ಒಂದ್ ಸಿಗರೆಟ್ ಕೊಡು. ಟೈಮಿಂಗ್ ಮೇಂಟೈನ್ ಮಾಡೋ ಮನುಷ್ಯ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಒಳ್ಳೆ ಟೆನ್ಷನ್ ಆಗೋಯ್ತಲ್ಲ. ನಾನೊಂದ್ ಸಿಗರೇಟ್ ಸೇರ್ಕೊಂಡ್ಬಿಡ್ತೀನಪ್ಪ. ನೀನ್ ಮಾಡಿರೋ ಡಬ್ಬಾ ಕೆಲ್ಸಕ್ಕೆ ಸಿಗರೇಟ್ ಬೇರೆ ಕೇಳು. ಉಳ್ಳಿ ಬರ್ಸದ ಆಂಜನೇಯ. ಅಯ್ಯ ಸುಮ್ನೆರಯ್ಯ. ಅಯ್ಯ ಸುಮ್ನೆರಯ್ಯ. ಏನ್ ನಿಮ್ಮ ಮಾವ? ಮೇಂಟೈನ್ ಮಾಡು. ನೋಡಿಯಪ್ಪ, ಈ ಸಿಗರೇಟ್ ಸೇವನೆ ದೇಹಕ್ಕೆ ಹಾನಿಕರ. ಇದರಲ್ಲಿ ಟಾರು ನಿಕೋಟಿನ್ ಅಂಶ ಇದೆ. ನೀವು ಆ ತರ ಸೇದಿದ್ರೆ ನಿಮ್ಮ ಲಂಗ್ಸ್ ಹಾಳಾಗೋಗುತ್ತೆ. ಇನ್ನು ಡೀಪ್ ಆಗಿ ಅಂತ ಸೇದಿದ್ರೆ ನಿಮ್ಮ ಟಾಯ್ಲೆಟ್ ಸಿಸ್ಟಮ್ ಸರ್ವನಾಶ ಆಗ್ಬಿಡುತ್ತೆ. ಭಗವಂತ ನಿಮ್ಗೆ 2 ಕಣ್ಣು ಕಿತ್ಕೊಂಡ್ಬಿಟ್ಟಿದ್ದಾನೆ. ಈ ದರಿದ್ರ ಅಭ್ಯಾಸದಿಂದ ಯಾಕೆ ನಿಮ್ಮ ದೇಹ ಹಾಳು ಮಾಡ್ಕೋತೀರಾ? ನೋಡಿ, ನನ್ನ ಮಾತಲ್ಲಿ ನಂಬಿಕೆ ಇಡಿ. ಇನ್ಮೇಲೆ ಯಾವುದೇ ಕಾರಣಕ್ಕೂ ಈ ಸಿಗರೇಟ್ ಸೇದಕ್ಕೆ ಹೋಗ್ಬಿಡಿ. ಇಲ್ಲ ಸರ್, ಸೇದೋದಿಲ್ಲ ಬಿಡಿ ಸರ್. ಇಲ್ಲಿದ್ದೀನಿ. ಇನ್ಮೇಲೆ ಸೇದೋದಿಲ್ಲ ಸರ್. ತುಂಬಾ ಥ್ಯಾಂಕ್ಸ್. ನನ್ನ ಭಾವನೆಗೆ ನೀವು ಸ್ಪಂದಿಸ್ಬಿಟ್ರಿ. ತುಂಬಾ ಥ್ಯಾಂಕ್ಸ್. ರವಿ, ಸರ್ ನೀವಿಲ್ಲಿ? ನಾನು ನಿತ್ಯ ಇಲ್ಲಿ ವಾಕಿಂಗ್ ಬರ್ತೀನಿ. ರವಿ, ನೀನು ಈಗ ಈತನ ಕೊಟ್ಟ ಅಡ್ವೈಸು ಬಹಳ ಕರೆಕ್ಟ್. ಹೌದು, ಈತ ರವಿ ಈತನ್ನ ಎಲ್ಲೋ ನೋಡ್ದಾಗಿದೆ. ಆ ಕುಷ್ಠರೋಗಿ ತರಾನೇ. ಸರ್, ನೀವು ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ರ. ಅವಳಿಗಳಿದ್ದಂಗೆ ಇವರು ತ್ರಿವಳಿಗಳು. ಇವರು ದೊಡ್ಡಣ್ಣ, ಅವತ್ ನೋಡ್ದಲ್ಲ ಕುಷ್ಠರೋಗಿ, ಅವನು. ಇವನು ಮದ್ದಿದವನು ಕುರುಡ. ಅಯ್ಯೋ, ಇವನ್ ತಮ್ಮ ಒಬ್ಬ ಇದ್ದಾನೆ ಕಡೆಯವನು ಕೊಂಟ. ಛೇ, ಎಂಥ ನತದೃಷ್ಟ ಫ್ಯಾಮಿಲಿ ಅಪ್ಪ ಇವಂದು. ಇಂಥವ್ರ ಬಗ್ಗೆ ಎಲ್ಲ ನಿನ್ನ ಹೃದಯ ಮಿಡಿಯುತ್ತಲ್ಲ. ಎಂಥ ಪರೋಪಕಾರಿಯಪ್ಪ ನೀನು. ಪರೋಪಕಾರಾರ್ಥಮಿದಂ ಶರೀರಂ ಅಲ್ವೇ ಸರ್? ಆಹಾ, ಮಾತಿಗಿಂತ ಕೃತಿ ಲೇಸು. ರವಿ ಸರ್, ನಾನಿನ್ನು ಬರಲ್ಲ? ಆಯ್ತು ಸರ್. ಇದು ಹೆಂಗೆ? ಈ ವೇಷನು ಸಕ್ಸಸ್. ನೆಕ್ಸ್ಟ್ ಪ್ರೋಗ್ರಾಮ್ ಏಡ್ಸ್. ನಾರಾಯಣ ಗೋವಿಂದ. ಮೊದ್ಲೇ ಪುಸ್ತಕ ಅಂದ್ರೆ ಅಲರ್ಜಿ ನಮ್ಗೆ.
ತಲೆ ಒಳಗಡೆ ಬುದ್ಧಿ ಇದೆ, ಪೆನ್ನಲ್ಲಿ ಇಂಕ್ ಇದೆ ಅಂತ 1.5 ಮಣ ಪುಸ್ತಕನ ಗೀಚ್ ಬಿಸಾಕ್ಬಿಟ್ಟವ್ರೆ. ವೇದಾಂತ ಭವನ ಓದೋದು ಯಾವಾಗ, ನಮ್ಮ ಅವನ್ ಕ್ಯಾಚ್ ಹಾಕೋದು ಯಾವಾಗ? ಹೇ, ಹಾಳಾದ ಬೈಕ್ ಇವತ್ತೇ ಕೈ ಕೊಟ್ಬಿಡ್ತಲ್ಲ. ರವಿ ಹೋಗೋಣ. ಹೋಗೋಣ. ಜಸ್ಟ್ ಮಿನಿಟ್, ಆಟೋ ಕರೆದ್ಬಿಡ್ತೀನಿ. ಆಟೋ. ಇವತ್ತು ಆಟೋ ಸ್ಟ್ರೈಕ್ ಅಲ್ವಾ? ಓ ಹೌದಲ್ವಾ? ಮತ್ತೆ ಈಗ ಸರಿ ಆಯ್ತಾನಪ್ಪ. ಸರಿ ಇದೆ ಸರ್. ಬೀಗ ನಾನೇ ಕೆತ್ಕೋಬೇಕು. ಯಾಕೆ? ನಿನ್ನೆ ಬೀಗರ ಮನೆ ಅಂತ ಹಳ್ಳಿಯಿಂದ ತರಕಾರಿ ಬಾಳೆಹಣ್ಣು ತಗೊಂಬಂದೆ. ಅವತ್ತು ಆಟೋ ಸ್ಟ್ರೈಕ್ ಇತ್ತು. ನಿನ್ ಮಗನಿಗೆ ಹೇಳ್ದೆ ಸ್ವಲ್ಪ ಎತ್ಕೊಳ್ಳೋ ಅಂತ. ಅದಕ್ಕೆ ಅವನೇನಂದ ಗೊತ್ತಾ? ಏನಂದ? ನಾನೇ ಕೆತ್ಕೊಳ್ಳಿ, ನಾನೇನ್ ಕೂಲಿಯವನಂತ ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ಬಿಟ್ಟ. ಬಾಣ್ಲಿ, ನನ್ ಮಗನ ನಾನ್ ರಾಯಲ್ ತರ ಬೆಳೆಸಿದಿನೋ, ಚಕ್ರವರ್ತಿ ತರ. ಅದಕ್ಕೆ ಈ ಬಿಸ್ಲೇರಿ ಬಾಟ್ಲು ತಗೊಂಡೋಗ್ತಾ ಇರೋದು. ಅವನು ಕುಡ್ದಿದ್ ಬಾಟ್ಲ ಎಂಟಿ ಕೆಳಗಡೆ ಇಳಿಸಲ್ವೋ, ತೆಗೆದ್ ಬಿಸಾಕು ಅಂತ ಹೇಳಿದೀನಿ. ಅಂಥ ನನ್ನ ಮಗನಿಗೆ ನೀನು ಬಂದು ಕೂಲಿ. ವೇದ, ಉಪನಿಷತ್ತು, ಜೈಮಿನಿ ಭಾರತ, ಮಹಾಭಾರತ, ವ್ಯಾಸ ಭಾರತ, ಶಿವಲೀಲೆ, ಬ್ರಹ್ಮಲೀಲೆ, ಮನ್ಮಥಲೀಲೆ. ಅಬ್ಬಾ, ಇಷ್ಟೊಂದು ಹೆಸರುಗಳು ನೋಡೋದಕ್ಕೆ ಇಷ್ಟೊಂದು ಕಷ್ಟವಾಗಿದೆಯಲ್ಲ. ಇವನ್ನೆಲ್ಲ ಓದಿ ಬುದಿಕೊಳ್ಳೋದು ಯಾವಾಗ? ಅದನ್ನೆಲ್ಲ ನೀನ್ ಯಾಕೆ ಓದ್ಬೇಕು? ILS ಪಾಸ್ ಮಾಡಿ ನಿಮ್ಮಪ್ಪನ ಚಿಂದಿ ಚಿತ್ರಣ ಮಾಡಕ್ಕೆ. ILS ಅಂದ್ರೆ ಇಂಡಿಯನ್ ಲವ್ ಸರ್ವಿಸ್. ನಿನ್ ಯಾವ ಸರ್ವಿಸು ನನಗ್ ಬೇಕಾಗಿಲ್ಲ. ಇಲ್ಲದ ಪುಂಗಾಣಿ ನೀನ್ ನನ್ನ ಮುಂದೆ ಎಷ್ಟು ಊದಿದ್ರು ಅಷ್ಟೇ. ನೋಡೋ, ನನ್ನ ಮಗನ ನಿನ್ನ ಮನೆಗೆ ಕರ್ಕೊಂಡೋಗು. ನನ್ನ ಮಗ ನಿನ್ನ ಮಗಳನ್ನ ನೋಡ್ಲಿ. ಅವನೇನಾದ್ರೂ ಮನಸಾರ ಮೆಚ್ಚಿದ್ರೆ ಮದ್ವೆ, ಇಲ್ಲ ಅಂದ್ರೆ ಗೋವಿಂದ ಗೋವಿಂದ. ಎತ್ಕೋ ದಿನೇಶ್, ಮುಂದಿನ ವಾರ 4 ಬಾಕ್ಸ್ ಜಾಸ್ತಿ ತರ್ಸಪ್ಪ. ರುಬ್ಗುಂಡು ನೋಡ್ಬಿಟ್ಟ. ನಮ್ಮ ಅಪ್ಪನ್ ಗೊತ್ತಾದ್ರೆ ಗೂಟ ಹೊಡೆದು ತಿರುಗ್ಬಿಡ್ತಾನೆ. ಎಸ್ಕೇಪ್ ಆಗೋದು ಒಳ್ಳೇದು. ಬಾವಾ, ನಿನ್ ಮಗ ಚಕ್ರವರ್ತಿನ? ಎಸ್. ನಿಮ್ದು ರಾಯಲ್ ಫ್ಯಾಮಿಲಿನ? ಸರ್ಟನ್ಲಿ. ಯು ಸಿ ದೇರ್. ಎನಿ ವಂಡರ್? ಮೇಡಮ್, ಯು ಡೂ ಒನ್ ಥಿಂಗ್. ನೀವು ಪಕ್ಕದ ರೋಡ್ ಬನ್ನಿ, ನಾನ್ ಜಾಯ್ನ್ ಆಗ್ತೀನಿ ಪ್ಲೀಸ್. ರವಿ, ದಾರಿ ತಪ್ಪಿದ ಮಗ. ಅಣ್ಣ ಡಬಲ್ ಆಕ್ಟಿಂಗ್ ಮಾಡಿಲ್ವೇನೋ ಅಲ್ಲಿ ಗಾಬಾಟ್. ಅದೇ ತರ ಇದೂ ನನ್ನ ಮಗ ಎಲ್ಲಾದ್ರೂ ಕೂಲಿ ಬರ್ತಾನೇನೋ. ನನ್ನ ಮಗನೇ, ನಿನ್ನ ಚಕ್ರವರ್ತಿ ಅಂತ ನಾನು ಊರ್ ತುಂಬಾ ಹೇಳ್ತಾ ಇದ್ದೀನಿ. ನೀನ್ ನೋಡಿದ್ರೆ ಕೂಲಿ ಬಾಕ್ಸ್ ಹೊರ್ತಾ ಇದೆಯಲ್ಲೋ. ವಾರೆ ವಾ ಮೇರೆ ಶೇರ್, ಒಳ್ಳೇದನ್ನೇ ಸೆಟಪ್ ಮಾಡ್ಕೊಂಡ್ಬಿಟ್ಟವನೇ. ಏಯ್ ಮುಚ್ಕೊಳ ಬಾಯ, ನೋಡೋದತ್ತು ಹತ್ಕೋಬೇಕ. ಅಪ್ಪ, ನನ್ ಭಾವಿ ಸೊಸೆ ನನ್ ಮಗನ್ನ ಬದಲಾಯಿಸ್ಬಿಟ್ಲು. ಅಪ್ಪ, ನನ್ಗೆಲ್ಲ ಗೊತ್ತು. ಆ ಹುಡುಗಿ ಪರಿಚಯವಾಗಿದ್ದಕ್ಕೆ ನೀನ್ ಎಷ್ಟೊಂದು ಬದಲಾಯಿಸ್ಬಿಟ್ಟಿದೀಯ. ಇನ್ನು ನನ್ನ ಸೊಸೆಯಾಗಿ ಈ ಮನೆಗೆ ಬಂದ್ರೆ ಈ ಮನೆ ನಿಜವಾಗ್ಲೂ ಜ್ಞಾನದೇಗಲು ಆಗುತ್ತೆ. ನಿನ್ ಪ್ರೀತಿಗೆ ನನ್ನ ಸಹಕಾರ, ಆಶೀರ್ವಾದ ಯಾವತ್ತೂ ಇರುತ್ತೆ. ಗುಡ್ ಲಕ್. ಗುಡ್ ಲಕ್. ರವಿ, ಈ ಸದಾಶಿವ ಗಡ ಇತಿಹಾಸ ಪ್ರಸಿದ್ಧವಾದ ಸ್ಥಳ. ಈ ದೇವಿ ದುರ್ಗಾ ಮಾತೆ ಅದ್ಭುತ ಶಕ್ತಿ ಇರುವಂತಹ ದೇವಿ. ಛತ್ರಪತಿ ಶಿವಾಜಿ ಮಹಾರಾಜ್ 2 ಸಾರಿ ಇಲ್ಲಿಗೆ ಬಂದು ತಾನೇ ಕೈಯಾರೆ ಪೂಜೆ ಮಾಡಿದ ಪುಣ್ಯ ಸ್ಥಳ. ಅದಕ್ಕೆ ಜೀವನದಲ್ಲಿ ನಾನು ಯಾವುದೇ ನಿರ್ಧಾರ ತಗೋಬೇಕಾದ್ರೂ ಈ ದೇವಿಯ ಸನ್ನಿಧಿಯಲ್ಲಿ ಬಾ. ಎಂತೆಂತ ಪುಣ್ಯಾತ್ಮನ 2 ಸರಿ ಕರ್ಸ್ಕೊಂಡಿರೋ ದೇವಿ ನೀನು. ನಿನ್ ಮುಂದೆ ನಾಟಕ ಆಡ್ತಾ ಇದೀನಿ. ದಯವಿಟ್ಟು ಬೇಜಾರ್ ಮಾಡ್ಕೊಬೇಡ. ನಮ್ ಲವ್ ಸಕ್ಸಸ್ ಆಗ್ಲಿ ಅಂತ ಆಶೀರ್ವಾದ ಮಾಡ. ಆಮೇಲೆ ಬಂದು ಮೀಟ್ ರವಿ. ಮಾವ. ರವಿ, ಇದ್ದಕ್ಕಿದ್ದಾಗೆ ನನ್ನ ದೇವಸ್ಥಾನ ಕರೆಸಿದ್ರಿ. ಅನನ್ಯವಾದ ಭಕ್ತಿಯಿಂದ ಪೂಜೆ ಮಾಡಿಸಿದ್ರಿ. ಧರ್ಮ, ಸಂಸ್ಕೃತಿ, ಆಚಾರ ವಿಚಾರಗಳು ಮುಳುಗೋಗ್ತಾರೋ ಈ ಕಾಲದಲ್ಲಿ ನನ್ನಂತವನಿಗೆ ಮಾರ್ಗದರ್ಶಕರಾಗಿ ಸಿಕ್ಕಿದ್ರಿ ಸರ್. ಇದು ನನ್ನ ಅದೃಷ್ಟ ಸರ್. ಇದರಲ್ಲಿ ನನ್ನ ಅದೃಷ್ಟ ಕೂಡ ಇದೆ. ಮಾಮು ಟ್ರ್ಯಾಕ್ ಬಂದ. ನನ್ನ ಜೀವನದಲ್ಲಿ
ಎಲ್ಲ ದೃಷ್ಟಿಯಲ್ಲೂ ನನಗೆ ಸರಿಸಮಾನವಾದ ವ್ಯಕ್ತಿ ಸಿಗ್ತಾನಾ ಅಂತ ನಂಗೆ ಅನುಮಾನ ಇತ್ತು. ನೀನು ಸಿಕ್ಕದೆ. ಎಲ್ಲ ನಿನ್ ಮಗಳಿಗೋಸ್ಕರ ನಿನ್ನ ಕ್ಯಾಚ್ ಹಾಕಕ್ಕಿನ್ನ ಏನೇನ್ ಮಾಡ್ಬೇಕು ಶಿವನೇ. ಏನಾರು ಅಂದ್ಯಾ? ಅಲ್ಲ ಅಲ್ಲ, ಹಣಕ್ಕೋಸ್ಕರ ಮಾನ ಜ್ಞಾನನ ಮಾರ್ಕೊಳ್ಳೋಂತ ಜನಗಳೇ ತುಂಬಿರ್ಬೇಕಲ್ಲ ಈ ಸಮಾಜದಲ್ಲಿ. ನಿಮ್ಮಂತವ್ರು ಒಬ್ರು ಇದಾರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡು ರವಿ, ನಿಜವಾದ ಜ್ಞಾನ ಇರೋ ಕಡೆ ವಿಕಾರವಾದ ಭಾವನೆಗಳಿರೋದಿಲ್ಲ. ನಿನ್ನ ಗುಡಿ ಕರೆಸಿ ಪೂಜೆ ಮಾಡಿಸಿದ್ರ ಉದ್ದೇಶ ಏನು ಗೊತ್ತಾ? ಇವತ್ತಿಂದ ನೀನು ನನ್ನ ಸ್ನೇಹಿತ. ಅದಕ್ಕೆ ಅಲ್ವಾ ನಿಮ್ ಕಿವಿಲ್ ಫ್ಲವರ್ ಇಟ್ಟಿದ್ದು. ನಾಳೆ ನಮ್ಮ ಮನೇಲಿ ಲಕ್ಷ್ಮೀ ಪೂಜೆ ಇದೆ. ಮಾಡಿ ಸರ್. ಅದಕ್ಕೆ ಅತಿಥಿಯಾಗಿ ನೀನು ಬರ್ಬೇಕು. ಯಾಕೆ ರವಿ? ಸರ್, ನಿಮ್ಮಂತ ಸ್ನೇಹಿತ ಸಿಕ್ಕಿದ್ದು ನನ್ನ 7 ಜನ್ಮದ ಪುಣ್ಯ ಸರ್. ಈ ಸಂತೋಷನ ಹೇಗೆ ವ್ಯಕ್ತಪಡಿಸೋದು ಗೊತ್ತಾಗ್ತಾ ಇಲ್ಲ ಸರ್. ಬಾ. ಅಮ್ಮ ತಗೊಳ್ಳಿ. ಬಂದೆ ರೀ. ನೋಡು, ಗೆಸ್ಟ್ ಬಂದ ತಕ್ಷಣ ನನಗೆ ಬಂದ್ ಹೇಳು. ಆಯ್ತಾ? ಏನೇ? ಅಲ್ಲ, ನೀವು ಗೆಸ್ಟ್ ನ ಕಾಯ್ಕೊಂಡು ಪುರೋಹಿತನ್ನೇ ಮಾಡ್ತಿರಲ್ಲ. ಪುರೋಹಿತರು ಯಾವತ್ತೂ ಲೇಟೆ. ಆದ್ರೆ ನನ್ನ ಗೆಸ್ಟ್ ಟೈಮ್ಗೆ ಸರಿಯಾಗಿ ಬಂದೇ ಬರ್ತಾರೆ. ಬಂದ್ರು 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 ಯಜಮಾನ್ರು ಸ್ನೇಹಿತರು ಬಂದ್ರು. ಆ ಬಂದ್ರಾ? ಬಂದ್ಬಿಟ್ರು ಬಂದ್ಬಿಟ್ರು. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ಚೆಲ್ಲೋ, ಇವರೆಲ್ವಾ ಯಜಮಾನ್ರು ಸ್ನೇಹಿತರು? ಇವರೆಲ್ಲ ನಮ್ಮ ಪಕ್ಕದ ಮನೆಯವರು. ಹೌದಾ? ನೀನು ನಿಮ್ ಯಜಮಾನ್ರು ಸರಿಯಾಗಿದ್ದೀರಾ. ಇವ್ರೇನಾದ್ರೂ ನಿನ್ ತರ ಆಬ್ಸೆಂಟ್ ಮೈಂಡೆಡ್ ಆಗ್ಬಿಟ್ಟಿದ್ರೆ ನಿಮ್ಮಿಬ್ಬರನ್ನ ಹುಡುಕೋ ಅಷ್ಟ್ರಲ್ಲಿ ನಾವೆಲ್ಲ ನೋಡು, ಇದೀಗ ಎಕ್ಸಾಕ್ಟ್ ಟೈಮ್. ನನ್ನ ಫ್ರೆಂಡ್ ಈ ಕ್ಷಣ ಬಂದೇ ಬರ್ತಾರೆ. ಏನ್ ಬರ್ತಾರೋ? ಹಾ, ಬಂದ್ರು ಬಂದ್ರು ಬಂದ್ರು. ನಮಸ್ತೆ. ನಮಸ್ಕಾರ ಅಮ್ಮ. ಇವರು ರವಿ, ನಮ್ ತಾಯಿ. ನಮಸ್ತೆ. ನಮಸ್ಕಾರಪ್ಪ. ಆಶೀರ್ವಾದ ಮಾಡಿ. ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಪ್ಪ, ಒಳ್ಳೇದ್ ಮಾಡ್ಲಿ. ಎಷ್ಟು ಸ್ವಾರ್ಥಿ ಆಗ್ಬಿಟ್ರೆ ಅಜ್ಜಿ ನೀವು. ಯಾಕಪ್ಪ? ಜಗತ್ಗೆ ಒಳ್ಳೇದಾಗ್ಲಿ ಅಂದ್ರೆ ಎಲ್ರಿಗೂ ಒಳ್ಳೇದಾಗ್ತಿತ್ತಲ್ಲ. ರವಿ ನನ್ನ ಶ್ರೀಮತಿ. ನಮಸ್ತೆ. ನಮಸ್ಕಾರ. ಇವತ್ತು ನಿಮ್ ಮನೆಗೆ ಬರೋದಕ್ಕೆ ನೀವೇ ಕಾರಣ. ನಾನ? ಗೃಹಲಕ್ಷ್ಮಿಯಿಂದ ತಾನೇ ಲಕ್ಷ್ಮಿ ದರ್ಶನ ಸಿಗೋದು. ನನ್ನ ಮಗಳು ಲಕ್ಷ್ಮಿ. ನಮಸ್ಕಾರ. ನಾನು ನಿಮ್ಮ ಮನೆಗೆ ಬಂದಿದ್ದು ನಿಮಗೆ ಸಂತೋಷ ಆಗಿರ್ಬೇಕಲ್ಲ. ಅಂದ್ರೆ ಇವತ್ತು ಲಕ್ಷ್ಮಿ ನಿಮ್ಮ ಮನೆ ವಿಶೇಷ ಅಲ್ವೇ? ಇವತ್ತಿನ ವಿಶೇಷ ಒಬ್ಬಟ್ಟು. ಇವ್ರು ಯಾರು? ನನ್ನ ಮಗ ರವಿ. ಅದು ನನ್ನ ದೂರ ಸಂಬಂಧಿ ಅನಂತ್. ನಮಸ್ಕಾರ. ಬನ್ನಿ ಒಳಗೆ ಹೋಗೋಣ. ಬನ್ನಿ. ನಿಮ್ಮನ್ನೆಲ್ಲ ನೋಡ್ದಾಗಿದ್ಯಲ್ಲ. ಎರೇಸ್ ಆಗಿರೋ ನೆಗೆಟಿವ್ ನ ಪ್ರಿಂಟ್ ಹಾಕ್ಬೇಡ್ರಿ. ಅಲ್ಲ, ಇನ್ನು ಪೂಜೆ ಶುರು ಮಾಡಿಲ್ವಾ? ಇನ್ನು ಪೂಜಾರಿನೇ ಬಂದಿಲ್ಲ. ನೋಡಿ, ಸಮಯ ಪ್ರಜ್ಞೆನೇ ಇಲ್ಲ. ಅಪ್ಪ, ನಿಮ್ಮ ಸ್ನೇಹಿತರು ವೇದಾಂತ ಜ್ಞಾನಿಗಳು ಅಂತ ಹೇಳಿದ್ರಲ್ಲ, ಇವರೇ ಪೂಜೆ ಮಾಡ್ಲಿ? ಕೊಟ್ಟಲ್ಲಪ್ಪ ಕೈನ. ನಿಮ್ಮಂಥ ವೇದಾಂತಗಳು ಪೂಜೆ ಮಾಡಿದ್ರೆ ನಮಗೂ ಶ್ರೇಯಸ್ಸು. ಹೌದಪ್ಪ. ನಿಮ್ಮಂತ ಜ್ಞಾನಿ ಮಾಡಿದ್ರೆ ಒಂದ್ ಅರ್ಥ ಇರುತ್ತೆ. ಹೋಲ್ಸೇಲ್ ಫಿಟ್ಟಿಂಗ. ರವಿ, ಇನ್ನೇನು ಶುರು ಮಾಡಪ್ಪ. ಎಲ್ಲ ದೇವಿ ಇಚ್ಛೆ. ಭಜನೆಯ ಮಾಡು ಮನುಜ. ಗುರುಭ್ಯೋ ನಮಃ. ಸಮರ್ಪಯಾಮಿ. पुष्पं समर्पयामि. स्वाद्यं त्रिवर्तिसं ब्रह्मणि नादसमयां मङ्गलदीपम्